ಮಂಗಳೂರು ಹೊರವಲಯದ ಬಟ್ಟಪ್ಪಾಡಿಯಲ್ಲಿ ಮತ್ತೆ ಭಾರೀ ಕಡಲ್ಕೊರೆತ ಆರಂಭವಾಗಿರುವಂಥದ್ದು. ನಾನೀಗ ಅದೇ ಭಾಗದಲ್ಲಿದ್ದೀನಿ. ಮಂಗಳೂರು ಹೊರವಲಯದ ಉಳ್ಳಾಲದ ಸೋಮೇಶ್ವರ ಬಟ್ಟಪ್ಪಾಡಿ ಪ್ರದೇಶ ಇದು. ಒಂದು ಕಾಲದಲ್ಲಿ ಈ ಭಾಗ ಪ್ರವಾಸಿಗರ ತಾಣ ಆಗಿತ್ತು. ಕಡಲ್ ಕಿನಾರೆಯಲ್ಲಿ ಹಲವಾರು ರೆಸಾರ್ಟ್ಗಳಿದ್ದು, ಐಷಾರಾಮಿ ಮನೆಗಳಿದ್ದು, ಇಲ್ಲಿ ರಸ್ತೆ ಸಂಪರ್ಕ ಇತ್ತು. ಆದರೆ ಈಗ ಇಡೀ ಈ ಭಾಗ ಸಮುದ್ರ ಪಾಲಾಗ್ತಾ ಇರುವಂಥದ್ದು. ಕ್ಷಣ ಕ್ಷಣಕ್ಕೂ ಇಲ್ಲಿಯ ಭೂಮಿ ಕರಗ್ತಾ ಇದೆ, ಸಮುದ್ರ ಪಾಲಾಗ್ತಾ ಇದೆ. ಇಲ್ಲಿರುವಂತಹ ಮನೆಗಳು ನೀವು ನೋಡ್ಬೋದು, ಐಷಾರಾಮಿ ಮನೆಗಳು, ರೆಸಾರ್ಟ್ಗಳು, 3 ರೆಸಾರ್ಟ್ಗಳು ಈಗಾಗಲೇ ಸಮುದ್ರ ಪಾಲಾಗಿದ್ದಾವೆ. 3 ವರ್ಷಗಳ ಹಿಂದೆ ಈ ಭಾಗದಲ್ಲಿ ಭಾರೀ ಕಡಲ್ ಕೊರೆತ ಆಗಿತ್ತು. ಆ ಸಂದರ್ಭದಲ್ಲಿ 3 ಮನೆ, ರೆಸಾರ್ಟ್ ಎಲ್ಲ ಸಮುದ್ರ ಪಾಲಾಗಿತ್ತು. ಈಗ ಮತ್ತೆ ಈ ಭಾಗದಲ್ಲಿ ಭಾರೀ ಕಡಲ್ ಕೊರೆತ ಆರಂಭವಾಗಿರುವಂಥದ್ದು. ಇಲ್ಲಿ ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೆ ಈಗಾಗಲೇ ಕಲ್ಲಿನ ಗೋಡೆ, ಅಂದರೆ ಈ ಭಾರೀ ಗಾತ್ರದ ಕಲ್ಲಿನ ಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಸಮುದ್ರದ ರುದ್ರ ನರ್ತನ ಹಾಗೆಯೇ ಆಳೆತ್ತರದ ರಕ್ಕಸ ಗಾತ್ರದ ಅಲೆಗಳ ಹೊಡೆತಕ್ಕೆ ಈ ಭಾರೀ ಗಾತ್ರದ ಕಲ್ಲುಗಳು ಕೂಡ ಸಮುದ್ರ ಪಾಲಾಗ್ತಾ ಇದ್ದಾವೆ. ಈ ಭಾಗಕ್ಕೆ ಇದ್ದಂತಹ ರಸ್ತೆ ಕೂಡ ಈಗ ಸಮುದ್ರ ಪಾಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿದ್ದಂಥ ಐಷಾರಾಮಿ ಮನೆಗಳಲ್ಲಿ ಇದ್ದಂಥ ಜನರು ಕೂಡ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಯಾಕಂದರೆ ಇದು ಅಪಾಯ ಕ್ಷಣ ಕ್ಷಣಕ್ಕೂ ಹತ್ತಿರನೇ ಬರ್ತಾ ಇದೆ. ನೀವು ನೋಡ್ಬೋದು, ಮನೆಗಳ ಹತ್ತಿರಕ್ಕೆ ಅಲೆಗಳು ಬರ್ತಾ ಇದ್ದಾವೆ. ಇಲ್ಲಿದ್ದಂತಹ ಈ ತೆಂಗಿನ ಮರಗಳು, 100 ತೆಂಗಿನ ಮರಗಳು ಈಗಾಗಲೇ ಸಮುದ್ರ ಪಾಲಾಗಿದ್ದಾವೆ. ಮುಂಬರುವ ದಿನಗಳಲ್ಲಿ ಇದೇ ರೀತಿ ಕಡಲ್ ಕೊರೆತ ಹೆಚ್ಚಾದರೆ ಇಡೀ ಬಟ್ಟಪ್ಪಾಡಿ ಪ್ರದೇಶ ಸಮುದ್ರ ಪಾಲಾಗ್ತಾ ಇದೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು.